ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ಮಾರ್ನಿಂಗಿಂದನೇ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಬಟನ್ ಅನ್ನು ಕ್ಲಿಕ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ವಿಡಿಯೋ ಕೂಡ ನೋಟಿಫಿಕೇಶನ್ ಬರುತ್ತೆ, ತಕ್ಷಣ ನೀವೇ ನೋಡ್ಬೋದು. ತೋರಿಸೋದು ಯಾವ ಥರ ಇದೆ ಫ್ರೆಂಡ್ಸ್, ನಮ್ಮ ತೋಟದಲ್ಲಿ ಜೇನು ಕಟ್ಟಿತಂತೆ, ಅದನ್ನ ಅಕ್ಕ ಎತ್ಕೊಂಡು ಬಂದೈತೆ ಬಾಯಲ್ಲಂತೆ. ಎಲ್ಲ ಇರು ಬರ್ತದ ಜೇನು ತುಪ್ಪ ಐತೆ, ಜೇನು ಐತೆ ಜೊತೆಲೆ ಕಚ್ಕಿಚ್ಬಿಟ್ಟದು. ಸೊ ಹೋಯ್ತಾ ಇದೆಯಾ? ಬೇಗ ಬಾ, ಹೋದ ತಕ್ಷಣ ಸೆಂಡ್ ಮಾಡಿ ನನಗೆ ಫೋಟೋನ. ಹಾಂ, ಸೊ ಅಕ್ಕ ಆ ಮನೆಗೆ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್. ನಾನು ಒಂದಲ್ಗ ಸೊಪ್ಪನ್ನ ಹೊಣಿ ಹಾಕಿದ್ದೆ. ಸೊ ಒಂದಲ್ಗ ಸೊಪ್ಪು ನೋಡಿರ್ತೀರಾ ಆಲ್ಮೋಸ್ಟು. ಹಾಂ, ಸೊ ಒಂದಲ್ಗ ಸೊಪ್ಪನ್ನು ಹೊಣಿ ಹಾಕಿದ್ದೀನಿ. ಮಾರ್ನಿಂಗ್ ಮಾರಕ್ಕೆ ಬಂದಿದ್ರು, ಅವ್ರ ಹತ್ರ ಒಂದು 4 ಕಟ್ಟು ತಗೊಂಡು ಚೆನ್ನಾಗಿ ಹೊಣಿ ಹಾಕಿದ್ದೀನಿ. ಪಾಪುಗೆ ಜೈಕಾಯಿ ಮಿಕ್ಸ್ ಮಾಡ್ತೀನಲ್ಲ, ಅದ್ರ ಜೊತೆಗೆ ಒಳಗೆ ಬಾ ಅಂತ ಬೈತೈತೆ. ಬರ್ತೀನಿ ಬಿಡು. ಸೊ ಒಂದಲ್ಗ ಸೊಪ್ಪನ್ನು ಹೊಣಿ ಹಾಕ್ಬಿಟ್ಟು ಪುಡಿ ಮಾಡಿಬಿಟ್ಟು ಅದನ್ನು ಜೈಕಾಯಿ ಹಾಕ್ತೀನಲ್ಲ ಮಾರ್ನಿಂಗು ಪಾಪುಗೆ, ಆವಾಗ ಒಂದೊಂದು ಸ್ವಲ್ಪ ಹಾಕಕ್ಕೆ ಹೇಳಿದ್ದಾರೆ. ಇದು ನನಗೆ ಅಂದರೆ ನಮ್ಮ ಅತ್ತೆ ಹೇಳ್ಕೊಟ್ಟಿರೋದು. ಸೊ ಅದೇ ರೀತಿ ಮಾಡೋಣ ಅಂದ್ಬಿಟ್ಟು ಹುಣಿ ಹಾಕಿದ್ದೀನಿ. ಹುಣಿ ಹಾಕ್ಬಿಟ್ಟು ಚಿಕ್ಕ ಮಿಕ್ಸಿ ಜಾರ್ ಬರುತ್ತಲ್ಲ ಅದ್ರಲ್ಲಿ ಪುಡಿ ಮಾಡ್ಕೋಬೇಕು. ಸೊ ಹಂಗಾಗಿ ನನಗೆ ಕೆಲವೊಂದು ಗೊತ್ತಿಲ್ಲದೆ ಇರೋದ ನಮ್ಮಮ್ಮ ಆಗಿರ್ಬೋದು, ಶಿವವರಮ್ಮ ಆಗಿರ್ಬೋದು ಹೇಳ್ಕೊಳ್ತಿರ್ತಾರೆ, ಅದನ್ನು ನಾನು ಫಾಲೋ ಅಪ್ ಮಾಡ್ತಿರ್ತೀನಿ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ನಾನು ಪಾಪಗೆ ಹಾಕ್ಲಿಕ್ಕೆ ಎಲ್ಲ ಮುಗ್ದಿದೆ. ಸೊ ಮುಗ್ದು 2 ಡೇಸ್ ಆಯಿತು. ಹೋಗಿ ಒಂದ್ಸಲ ತೋರಿಸ್ಕೊಂಡು ಬಂದ್ವಿ. ಸೊ ಪಾಪಗೆ 3 ಸಲ ತೋರಿಸ್ದಂಗೆ ಆಯಿತು ಹಾಕ್ಲಿಕ್ಕೆ ಆದಮೇಲೆ. ಅದಾದಮೇಲೆ ನಾನು ಜೈಕಾಯಿ ಮತ್ತು ಒಂದು ಸ್ವಲ್ಪ ಬಾದಾಮಿನ ತೇದ್ಬಿಟ್ಟು, ಅದಕ್ಕೆ ಕಲ್ಲು ಬರುತ್ತಲ್ಲ ಅದರಲ್ಲಿ ಒಂದು ರೌಂಡ್ ಅಷ್ಟೇ, ಇಷ್ಟು ಡ್ರಾಪು ಬಾಯಿಗೆ ಹಾಕ್ತಾಯಿದ್ದೀನಿ. ಅದರಲ್ಲಿ ಇಷ್ಟು ಪೇಸ್ಟ್ ಥರ ಬರುತ್ತೆ. ಸ್ವಲ್ಪ ಜೈಕಾಯಿ 1-2 ರೌಂಡು, ಕಲ್ ಮೇಲೆ 1-2 ರೌಂಡ್ ತೇದ್ಬಿಟ್ಟು, ಬಾದಾಮಿನ 1-2 ರೌಂಡು ತೇದ್ಬಿಟ್ಟು, ಹಾಗೆ ಇವಾಗ ಹುಣಿ ಹಾಕಿದ್ದೀನಲ್ಲ ಒಂದಲ್ಗ ಸೊಪ್ಪು, ಅದು ಇಷ್ಟು ಪಿಣ್ಣಿ ಸ್ವಲ್ಪ ಹಾಕ್ಬಿಟ್ಟು ಇಷ್ಟು ಪೇಸ್ಟ್ ಬರುತ್ತಲ್ಲ ಅದನ್ನು ಬಾಯಿಗೆ ಹಾಕ್ತಾಯಿದ್ದೀನಿ. ಜಾಸ್ತಿ ಕ್ವಾಂಟಿಟಿಲಿ ಹಾಕ್ಬಾರ್ದು, ಯಾಕಂದರೆ ಪಾಪ ಇನ್ನೂ ಚಿಕ್ಕದಲ್ವ, ಹಾಗಾಗಿ ಚಿಕ್ಕ ಮಕ್ಕಳಿಗೆ ಜಾಸ್ತಿ ಕ್ವಾಂಟಿಟಿಲಿ ಹಾಕ್ಬಾರ್ದು ಅಂತ ಅಂದ್ಬಿಟ್ಟು. ಸೊ ಯಾವುದೋ ಕಾಲ್ ಬರ್ತಾಯಿದೆ. ಜೈಕಾಯಿ ಮತ್ತು ಸ್ವಲ್ಪ ಬಾದಾಮಿ ತೆಗೆದ್ಬಿಟ್ಟು ಹಾಕ್ತಾಯಿದ್ದೀನಲ್ವ, ಅವಳಿಗೆ ರಿಸಲ್ಟು ಕೂಡ ಚೆನ್ನಾಗಿದೆ. ಆ್ಯಂಡ್ ಹಾಲೆಲ್ಲ ಕೊಡ್ದಿರ್ತಾಳಲ್ವ, ಚೆನ್ನಾಗಿ ಆರೋಗ್ಯ ಮಾಡ್ಕೊಳ್ತಾಳೆ. ಸೊ ಮೇನ್ ಇಂಟೆನ್ಷನ್ ಏನಪ್ಪ ಅಂದರೆ ಚೆನ್ನಾಗಿ ಆರೋಗ್ಯ ಆಗಲಿ ಅಂದ್ಬಿಟ್ಟು ಹಾಕ್ತಾರೆ. ಆ್ಯಂಡ್ ಸ್ವಲ್ಪ ವೆಯ್ಟ್ ಗೇನ್ ಆಗಲಿ ಅಂತಲೂ ಕೂಡ ಹಾಕ್ತಾರಂತೆ, ಮೈ ಕಟ್ಟೋಕ್ಕೆ ಅಂತಲೂ ಕೂಡ ಹಾಕ್ತಾರಂತೆ. ಸೊ ನಾನು ಕೂಡ ಟ್ರೈ ಮಾಡ್ತಾಯಿದ್ದೀನಿ ರೆಗ್ಯುಲರು, ಅದು 1 ಇಯರ್ವರೆಗೂ ಕೂಡ ಹಾಕ್ಬೋದಂತೆ, ಹಂಗಾಗಿ ಹಾಕ್ತಾ ಇದ್ದೀನಿ. ಸೊ ನಂದು ಆಲ್ರೆಡಿ ತಿಂಡಿ ಕೂಡ ಆಯಿತು, ಎಲ್ಲ ಆಯಿತು. ಪಾಪು ಕೂಡ ಸ್ನಾನ ಮಾಡಿಬಿಟ್ಟು ಮಲಗಿಸಿರೋದಕ್ಕೆ ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾಳೆ. ಅವಳು ಇವಾಗ ನಿದ್ದೆ ಮಾಡ್ತಿದ್ದಾಳೆ ಅಲ್ವಾ. ಸೊ ನಾನು ಏನಾದರೂ ವೀಡಿಯೋಸ್ ಇದ್ದರೆ ಎಡಿಟಿಂಗ್ ಮಾಡ್ಕೊಳ್ತೀನಿ, ಇಲ್ಲಾಂತಂದರೆ ನನಗೂ ರಾತ್ರಿ ಎಲ್ಲ ಎಚ್ಚರ ಆಗಿ ನಿದ್ದೆ ಹಾಳಾಗಿರುತ್ತಲ್ವ. ಇವಾಗ ನಿದ್ದೆ ಮಾಡ್ಕೊಳ್ತೀನಿ. ಅವಳು ಒಂದು 3 ಅವರ್ಸ್ ಮಲ್ಕೊಳ್ತಾಳೆ. ಸ್ನಾನ ಮಾಡಿಸಿದ ದಿನ ಮಾತ್ರ ಒಂದು 3 ಅವರ್ಸು ಚೆನ್ನಾಗಿ ಮಲ್ಕೊಳ್ತಾಳೆ. ಇನ್ನು ಮಿಕ್ಕಿದ ದಿನ ಎಲ್ಲ ಎಚ್ಚರ ಇರ್ತಾಳೆ. ನಂತರ ನೈಟ್ ಹೊತ್ತು ಒಂದು 3-4 ಸಲ ಎಬ್ಬಿಸ್ತಾಳೆ. ಮಾರ್ನಿಂಗ್ ಟೈಮೆಲ್ಲ ಚೆನ್ನಾಗಿ ಆಟ ಆಡ್ತಾಳೆ. ಜಾಸ್ತಿ ಮಾರ್ನಿಂಗ್ ಟೈಮ್ ಮಲ್ಕೊಳ್ಳಲ್ಲ, ಅದೊಂದು ಖುಷಿ. ಮಾರ್ನಿಂಗ್ ಆದರೆ ಅಮ್ಮ ಅಕ್ಕ ನಾನೆಲ್ಲ ಇರ್ತೀನಿ, ಎಲ್ಲರೂ ನೋಡ್ಕೋಬೋದು. ನೈಟ್ ಟೈಮ್ ಆದರೆ ಕಷ್ಟ ಆಗುತ್ತೆ. ನೈಟ್ ಟೈಮ್ ನಾನು ಒಬ್ಬಳೇ ಸಾಕು ಪಾಪನ ಮೇಂಟೈನ್ ಮಾಡ್ಕೊಳ್ಳೋಕ್ಕೆ, ಯಾರ ಮೇಲೆ ಡಿಪೆಂಡ್ ಆಗಲ್ಲ. ಸೊ ನಾನೇ ಅಂದರೆ ಎಚ್ಚರ ಆದಾಗೆಲ್ಲ ಫೀಡಿಂಗ್ ಮಾಡಿಬಿಟ್ರೆ ಸುಮ್ಮನೆ ಆರಾಮಾಗಿ ಮಲ್ಕೊಬಿಡ್ತಾಳೆ ಅಷ್ಟೇ. ಅಂದರೆ ಅವಳು ಹಸುವಾದರೆ ಮಾತ್ರ ಎಚ್ಚರ ಆಗೋದು, ನೈಟ್ ಹೊತ್ತಿಲ್ಲ ಅಂದರೆ ಎಚ್ಚರ ಅಂತೂ ಆಗೋದೇ ಇಲ್ಲ. ಅದೊಂದು ಖುಷಿ ನನಗೆ. ಹಿಂಸೆ ಕೊಡೋದು ಆ ಥರ ಏನು ಮಾಡಲ್ಲ. ಕೆಲವೊಂದು ಮಕ್ಳುಗಳನ್ನ ನೋಡ್ತಿದ್ರೆ ನಂಗೆ ಭಯ ಆಗ್ತಿತ್ತು, ಹೆಂಗಪ್ಪ ನೋಡ್ಕೊಳ್ಳೋದು ಏನು ಅಂತ. ಎಚ್ಚರ ಆದ ತಕ್ಷಣ ಫೀಡಿಂಗ್ ಮಾಡಿಬಿಟ್ರೆ ಮಲ್ಕೊಬಿಡ್ತಾಳೆ. ಸೊ ಈಗ ಅಲ್ಲೇ ಗುಸು ಅಂತ ಇದ್ದಾರೆ. ಅಲ್ಲೇ 3 ಅವರ್ಸ್ ಆಗ್ತಿದೆ ಹತ್ತತ್ರ ಅವಳು ಮಲ್ಕೊಂಡ್ಮೇಲೆ ನಂದು ಸ್ನಾನ ಮಾಡಿ ತಿಂಡಿ ಮಾಡಿ ಸ್ವಲ್ಪ ಹೊತ್ತು ಓಡಾಡಿ ವಿಡಿಯೋ ಎಡಿಟಿಂಗ್ ಮಾಡಿ ಇವೆಲ್ಲ ಮಾಡೋಷ್ಟು ಟೈಮ್ ಕೊಟ್ಟಿದ್ದಾಳೆ ಇವತ್ತು. ಪರವಾಗಿಲ್ಲ ಅನ್ನಿಸ್ತು. ಸೊ ಅವಳಿದ್ರೂ ನನಗೆ ಏನು ಜಾಸ್ತಿ ಕಷ್ಟ ಅಂತ ಅನ್ನಿಸ್ತಾ ಇಲ್ಲ. ಬಟ್ ಅವಳ ಕೇರಿಂಗ್ ಏನಾದರೂ ಎಫೆಕ್ಟ್ ಆಗ್ಬೋದಾ ಅಂದ್ಬಿಟ್ಟು ನಾನೇ ಸ್ಕಿಪ್ ಮಾಡ್ಕೋತೀನಿ ಅವಾಗ ವೀಡಿಯೋನ ಅಷ್ಟೇ. ಅವಳಿಗೆ ಎಚ್ಚರಾಗಿದ್ದಾಗ ಆಲ್ಮೋಸ್ಟ್ ಅವಳ ಜೊತೆನೇ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡ್ತಿದ್ದೀನಿ ಇತ್ತೀಚೆಗಂತೂ. ಅಷ್ಟು ಇಷ್ಟ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅಂತ.
ಅಂದರೆ ಇನ್ನು ಪುಟ್ಟದಿದ್ದಾಳೆ ಅಲ್ವಾ, ಅವಳು ದೊಡ್ಡವಳಾಗ್ಬಿಟ್ರೆ ಇವನ್ನೆಲ್ಲ ಮಿಸ್ ಮಾಡ್ಕೊಬಿಡ್ತೀನಿ. ಸೊ ವೀಡಿಯೋ ಏನು ಮಾಡ್ತಾನೆ ಇರ್ಬೋದು. ಬಟ್ ಅವಳು ಆಟ ಆಡೋ ಟೈಮಲ್ಲಿ ಇವೆಲ್ಲನೂ ನಾವು ಯಾವುದು ವೀಡಿಯೋಸ್ಗೆ ಮಾಡ್ಕೊಳ್ತಾ ಇಲ್ಲ ಅಲ್ವಾ. ಸೊ ವೀಡಿಯೋ ಮಾಡಿಕೊಂಡ್ರು ಅಪ್ಲೋಡ್ ಮಾಡೋಕ್ಕಾಗಲ್ಲ. ಸೊ ವೀಡಿಯೋ ಮಾಡ್ಕೊಳ್ತಾ ಇಲ್ಲ. ಅವಳು ಆಟ ಆಡೋ ಟೈಮಲ್ಲೆಲ್ಲ ಆಲ್ಮೋಸ್ಟ್ ಅವ್ಳ ಜೊತೆನೇ ಆಟ ಆಡ್ತಿದ್ದೀನಿ. ಇವಾಗೆಲ್ಲ ನಗ್ತಾಳೆ, ಐಡೆಂಟಿಫೈ ಮಾಡ್ತಾಳೆ. ನಮ್ಮ ಅಮ್ಮನ, ಚಂದನನ್ನ, ನನ್ನ, ಅನಿತಕ್ಕನ ಆ್ಯಂಡ್ ಶಿವನ, ನಮ್ಮ ಅಂದರೆ ಜಾಸ್ತಿ ಲಾಂಗ್ ಟೈಮ್ ನೋಡ್ತಾ ಇರಲ್ಲ, ಅವನ್ನೆಲ್ಲ ಐಡೆಂಟಿಫೈ ಮಾಡ್ತಾಳೆ. ನಮ್ಮಮ್ಮ ಏನಾದರೂ ಓಡಾಡ್ತಾ ಇದ್ರೆ ಸೌಂಡ್ ಬಂತು ಅಂತಂದರೆ ಇವಳು ಎಚ್ಚರ ಆಗೋದು, ಹೇಳೋದು ಎತ್ಕೊಳ್ಳಿ ಅಂತ. ಆಮೇಲೆ ಚಂದನನ ಹತ್ರ ಚೆನ್ನಾಗಿ ಹೋಗ್ತಾಳೆ. ಆಮೇಲೆ ಅನಿತಕ್ಕನ ಹತ್ರ ಚೆನ್ನಾಗಿ ನಗ್ತಾಳೆ. ಸೊ ಅನಿತಕ್ಕ ಬಂದು ಮಾತಾಡ್ಸಿದ್ರೆ ಸಾಕು ಚೆನ್ನಾಗಿ ನಗ್ತಾಳೆ. ಶಿವವ್ರು ಮಾತಾಡ್ಸಿದ್ರು ನಗ್ತಾಳೆ. ಈ ಥರ ಗೊತ್ತಿರೋರು ಲಾಂಗ್ ಟೈಮು ಫೇಸ್ ನೋಡಿರ್ತಾರಲ್ಲ, ಹಂಗಾಗಿ ಅವ್ರು ನೋಡಿದಾಗೆಲ್ಲ ನಗ್ತಿರ್ತಾಳೆ. ಇವಾಗ 2 months ಆಗಿಲ್ಲ, ನಾವು 10 days ಬರಬೇಕು 2 months ಆಗೋಕ್ಕೆ. ಸೊ ನನಗಂತೂ ಖುಷಿ ಆಗ್ತಾಯಿದೆ. ಡಾಕ್ಟರ್ ಕನ್ಸಲ್ಟು ಕೂಡ ನಿನ್ನೆ ಆಯಿತು. ಹೇಳಿದ್ರು ಪರವಾಗಿಲ್ಲ, ಎಲ್ಲ ಚೆನ್ನಾಗಿದೆ ಅಂತ. ವೆಯ್ಟ್ ಅವಳು ಗೇನ್ ಇರಲಿಲ್ಲ ಲಾಸ್ಟ್ ಟೈಮು, ವೆಯ್ಟ್ ಲಾಸ್ ಆಗಿದ್ಲು. ಬರ್ತ್ ವೆಯ್ಟ್ಗಿಂತ ಜಾಸ್ತಿ ಕಮ್ಮಿ ಆಗಿಬಿಟ್ಟಿದ್ಲು. ಅವಾಗ ತುಂಬಾ ಭಯ ಆಗ್ತಾಯಿತ್ತು. ಸೊ ಅವ್ರು ಕೊಟ್ಟಿದ್ದು ಟಾನಿಕ್ಕು ಹಾಕ್ಲಿಕ್ಕೆ ಎಲ್ಲ ಕಳೆದ್ಮೇಲೆ ಸೊ ಇವಾಗ ಒಂದು ಸ್ವಲ್ಪ ತೂಕನೂ ಕೂಡ ಬಂದಿದ್ದಾಳೆ. ಸ್ವಲ್ಪ ಜಾಸ್ತಿ ಏನು ಬಂದಿಲ್ಲ, ಸ್ವಲ್ಪ ಬಂದಿದ್ದಾಳೆ. ಪರವಾಗಿಲ್ಲ ಅಂತ ಹೇಳಿದರು ಡಾಕ್ಟರು. ಸೊ ಅವ್ರು ಕೊಟ್ಟಿರೋ ಟಾನಿಕ್ನೇ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಅವಳು ಆರೋಗ್ಯವಾಗಿ ಚೆನ್ನಾಗಿದ್ದಾಳೆ, ಅದೊಂದೇ ಖುಷಿ. ಸೊ ಬನ್ನಿ ವ್ಲಾಗನ್ನು ಕಂಟಿನ್ಯೂ ಮಾಡೋಣ. ಇವಾಗ ಮಾರ್ನಿಂಗ್ ಟು ನೈಟ್ವರೆಗೂ ನನ್ನ ರೊಟೀನ್ ಹೆಂಗಿರುತ್ತೆ ಅಂತ ನೋಡೋಣ. ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ಎಂಡವರೆಗೂ ನೋಡಿ. ವೀಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಬನ್ನಿ ವೀಡಿಯೋನ ಕಂಟಿನ್ಯೂ ಮಾಡೋಣ. ಫ್ರೆಂಡ್ಸ್, ಜಸ್ಟು ಶಿವರ್ ಊರಿಗೆ ಹೋಗಿ ಪಾಪಿಗೆ ಇಂಜೆಕ್ಷನ್ ಹಾಕಿಸ್ಕೊಂಡು ಬಂದ್ವಿ. ಸೊ ಪಾಪು ಅಂತೂ ತುಂಬಾ ಅಳ್ತಾ ಇದ್ದಾಳೆ. ಅವಳು ಅಳ್ತಿದ್ದು ನೋಡ್ಬಿಟ್ಟು ನನಗೂ ಕೂಡ ಸಿಕ್ಕಾಪಟ್ಟೆ ಅಳು ಬಂತು ಇವತ್ತು. ಯಾಕಂದರೆ ಅವಳು ಜಾಸ್ತಿ ಯಾವತ್ತೂ ಹಠ ಮಾಡಲ್ಲ. ಬಟ್ ಇವತ್ತು ಇಂಜೆಕ್ಷನ್ ಕೊಟ್ಟ ಮೇಲಂತೂ ತುಂಬ ಅಂದರೆ ತುಂಬಾ ಅಳ್ತಾ ಇದ್ಳು. ಅಂದರೆ ಅಲ್ಲಿ ಒಂದು 10 ನಿಮಿಷ ನಾನ್ ಸ್ಟಾಪ್ ಉಸಿರುಗಟ್ಟೋ ಲೆವೆಲ್ಗೆ ಅಳ್ತಾನೆ ಇದ್ಲು. ಆ ರೇಂಜಿಗೆ ನೋವಾಗಿದೆ ಅಂತ ಅಂದ್ಕೊಳ್ತೀನಿ. 2 ಕಡೆ ತೊಡೆಗೂ ಇಂಜೆಕ್ಷನ್ ಹಾಕಿರೋದ್ರಿಂದ ತುಂಬಾ ಅಳ್ತಾ ಇದ್ಲು. ಇವಾಗ ಮನೆ ಕರ್ಕೊಂಡು ಬಂದಮೇಲೆ ಸ್ವಲ್ಪ ಅವಳನ್ನ ಕಂಟ್ರೋಲ್ ಮಾಡಿದ್ದಾಳೆ. ತೇವದ ಬಟ್ಟೆ ಸುತ್ತಿದ್ದೀನಿ. ಸೊ ಆದ್ರೂ ಅವಳು ನೋಡ್ತಿದ್ರೇ ನನಗೆ ಬೇಜಾರಾಗ್ತಾ ಇದೆ. ಫಸ್ಟ್ ಟೈಮ್ ಇಷ್ಟೊಂದು ಅಳ್ತಿದ್ದು. ಅವಳು ಹುಟ್ಟಿದಾಗಿಂದನೂ ಇದೇ ಫಸ್ಟು ಅವಳು ಇಷ್ಟು ಹೊತ್ತಿರೋದು. ಇಂಜೆಕ್ಷನ್ ಕೊಟ್ಟಮೇಲೆ ಅದನ್ನು 1.5 monthಗೆ ಕೊಡಿಸ್ಬೇಕಾಗಿತ್ತು. ಈಗ 1 month 20 daysಗೆ ಇಂಜೆಕ್ಷನ್ನ ಕೊಡಿಸಿದ್ದೀನಿ. ಸೊ 1 ತಿಂಗಳಲ್ಲಿ ಅವರು 1 ದಿನ ಮಾತ್ರ ಓಪನ್ ಮಾಡಿರ್ತಾರೆ. 3ನೇ ಗುರುವಾರ ಓಪನ್ ಮಾಡಿರ್ತಾರೆ. ಹೋಗಿ ಇಂಜೆಕ್ಷನ್ ಕೊಡಿಸ್ಕೊಂಡು ಬಂದ್ವಿ ನಾನು ಮತ್ತು ಶಿವರು ಕೂಡ ತುಂಬಾ ಬೇಜಾರು ಮಾಡ್ಕೊಳ್ತಾಯಿದ್ರು. ಯಾಕಂದರೆ ಇಂಜೆಕ್ಷನ್ ಎಲ್ಲ ಕೊಟ್ಟಾದಮೇಲೆ ಅವ್ರು ಬಂದಮೇಲೆ ಮಾಮೂಲಿ ಪಾಪುನ ಮಾತಾಡಿಸ್ತಿರ್ಬೇಕಾದ್ರೆ ಶಿವು ಬಂದು ಮಾತಾಡ್ಸಿದ ತಕ್ಷಣ ಅಳ್ತಾ ಇದ್ಲು. ಯಾಕಂದರೆ ಇಂಜೆಕ್ಷನ್ ಕೊಟ್ಬಿಟ್ಟಿದ್ದಾರೆ ಅಂತ ಶಿವು ಜೊತೆ ಕಮ್ಯುನಿಕೇಷನ್ ಮಾಡೋಕ್ಕೋಸ್ಕರ ಅಳ್ತಾ ಇದ್ಲು. ಬಂದು ಮಾತಾಡ್ಸಿದ್ರೆ ಸಾಕು ಸೋಡೆತ್ಕೊಂಡು ಅಳ್ತಾ ಇದ್ಲು. ಅದು ನೋಡ್ಬಿಟ್ಟು ಒಂಥರ ಖುಷಿ ಆಯ್ತಾಯಿತ್ತು. ಏನೋ ಇಂಜೆಕ್ಷನ್ ಕೊಟ್ಬಿಟ್ಟಿದ್ದಾರೆ ಅಂತ ಅವ್ರ ಅಪ್ಪನ ಜೊತೆ ಕಂಪ್ಲೇಂಟ್ ಹೇಳ್ತಾರಲ್ಲ, ಹಾಗೆ ಇವತ್ತು ಮಾಡ್ತಾಯಿದ್ಲು. ಪರವಾಗಿಲ್ಲ, ಚೆನ್ನಾಗಿ ಚುರುಕಿದ್ದಾಳೆ ಅಂತೆಲ್ಲ ಹೇಳ್ತಾಯಿದ್ರು. ಸೊ ಇವಾಗ ಅವಳು ಮಲ್ಕೊಳ್ತಾ ಇಲ್ಲ. ಫೀಡಿಂಗ್ ಮಾಡಿ ಮಲಗಿಸ್ತಾ ಇದ್ದೀನಿ, ಆದ್ರೂ ಮಲ್ಕೊಳ್ತಾ ಇಲ್ಲ. ನೋವಿಗೇನೆ ಮಲ್ಕೊಳ್ತಾ ಇಲ್ಲ. ಸ್ವಲ್ಪ ಆಲೆ ಮೈ ಬೆಚ್ಚಗಿದೆ ಅಂತ ಅನಿಸ್ತಾ ಇದೆ. ಇವಾಗ ಇಂಜೆಕ್ಷನ್ ಕೊಡ್ಸ್ಕೊಬಂದು 1 hour ಆಗ್ತಿದೆ. ಮೈ ಬೆಚ್ಚಗಿದೆ, ಜ್ವರ ಬರ್ತಾ ಇದೆ ಅಂತ ಅನಿಸ್ತಾ ಇದೆ. ನೋಡ್ತಿರ್ಬೋದು ಎಷ್ಟು ಆಟ ಮಾಡ್ತಿದ್ದಾಳೆ ಅಂತ. ಇವಾಗ ಜಸ್ಟ್ ಮಲ್ಕೊಂಡಿದ್ಲು, ಆಲೆ ಎಚ್ಚರ ಆಗಿಬಿಟ್ಲು. ಸೊ ಇವಾಗನ ಕಂಟಿನ್ಯೂ ಮಾಡೋಣ. ಇಲ್ಲೇ ಇದ್ದೀನಿ. ಅವಳಂತೂ ಇವಾಗ ಬಿಟ್ಟಂತ ಇರ್ತಾನೆ ಇಲ್ಲ. ಬೇಜಾರಿಂಗಾದಾಗ ಫ್ರೆಂಡ್ಸ್ ಬ್ಲಾಗ್ ಮಾಡೋಕ್ಕೆ ಬಿಡ್ತಾಯಿಲ್ಲ, ಅಷ್ಟು ಆಟ ಮಾಡ್ತಾ ಇದ್ದಾಳೆ. ಸೊ ಇವಾಗ ಸ್ವಲ್ಪ ನನ್ನ ಮಡ್ಲೆಲ್ಲ ಹಾಗೆ ಮಲ್ಕೊಂಡ್ಲು. ಸ್ವಲ್ಪ ಏನಾದ್ರು ಟಚ್ ಆಯಿತು ಅಂದ್ರೂ ಅಷ್ಟು ಅಳ್ತಾ ಇದ್ದಾಳೆ. ಹಾಗೇನೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ ಅವಳಿಗೆ, ಎಷ್ಟು ನೋವು ಆಗ್ತಿರ್ಬೇಡ ಅಂತ. ಯಪ್ಪ, ಎಲ್ಲ ನೆನೆಸ್ಕೊಂಡ್ರೂ ಬೇಜಾರಾಗುತ್ತೆ. ಮಕ್ಳುಗಳು ಹತ್ತಾಗಂತೂ ತಡ್ಕೊಳಕ್ಕೂ ಆಗಲ್ಲ. ನನಗೆ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ನನ್ನ ಕೈಲಿ ಎತ್ಕೊಳಕ್ಕಾಗ್ದಂತೆ ಅಲ್ಲಿ ನರ್ಸ್ ಇರ್ತಾರಲ್ಲ ಅವ್ರ ಕೈಲೇ ಕೊಟ್ಟಿದ್ದೆ. ಎತ್ಕೊಂಡು ಇಂಜೆಕ್ಷನ್ ಮಾಡಿಸ್ಕೊಡಿ ಅಂತ. ಶಿವರು ಹೊರಗಡೆ ಇದ್ದರು. ನಾನು ನನಗೆ ಎತ್ಕೊಂಡು ಆ ಇಂಜೆಕ್ಷನ್ ಹಾಕ್ತಿರೋದು ನೋಡೋಷ್ಟು ಶಕ್ತಿ ಇರಲಿಲ್ಲ. ಯಪ್ಪ, ನನಗೆ ಹೊಸ ಎಕ್ಸ್ಪೀರಿಯೆನ್ಸ್ಗಳು. ಮಕ್ಳುಗಳಿಗೆ ಏನಾದರೂ
ಅವ್ರ ಹತ್ರ ಅವ್ರು ಏನಾದ್ರು ಇಂಜೆಕ್ಷನ್ ಕೊಡ್ತಾರೆ ಎಷ್ಟು ಅವ್ರಿಗಿಂತ ಜಾಸ್ತಿ ನಮಗೇನೆ ಹರ್ಟ್ ಆಗುತ್ತೆ, ಅಷ್ಟು ನೋವಾಗುತ್ತೆ. ಸೊ ಅವಳು ನೆನೆಸ್ಕೊಂಡು ಅವಳು ಒಬ್ಬೊಬ್ಬಳೇ ಅಳ್ತಾ ಇದ್ದಾಳೆ. ಇಂಜೆಕ್ಷನ್ ಕೊಟ್ಟಿರೋ ನೋವು ಮತ್ತು ಇಂಜೆಕ್ಷನ್ ಕೊಡ್ಬೇಕಾದ್ರೆ ಅದನ್ನು ನೆನೆಸ್ಕೊಂಡು ಅಳ್ತಾ ಇದ್ದಾಳೆ. ನನಗಂತೂ ಸ್ವಲ್ಪ ಹತ್ಬಿಟ್ಟಿದ್ದು ಕಾಲೇ, ನೆಗಡಿನೂ ಕೂಡ ಆಗ್ಬಿಟ್ಟಿದೆ. ನನಗೆ ಏನಪ್ಪ ಅಂದರೆ ಸ್ವಲ್ಪ ಏನಾದ್ರು ಹತ್ಬಿಟ್ರು ಕೂಡ ನೆಗಡಿ ಆಗಿಬಿಡುತ್ತೆ. ಮೂಗು ಕಟ್ಕೊಂಡಂಗೆ ಆಲೇ ನೆಗಡಿ ಥರ ಆಗ್ತಾಯಿದೆ. ಸೊ ಫ್ರೆಂಡ್ಸ್ ನಾನು ಇವತ್ತೊಂದು ವಿಷಯನ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಆಫ್ಟರ್ ಡೆಲಿವರಿ ಆದಮೇಲೆ ಒಂದು ಹೆಣ್ಣಿಗೆ ಆಗುವಂತಹ ಬದಲಾವಣೆಗಳು ಏನೇನಿರುತ್ತೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಾ, ನಿಮ್ಮ ಅಕ್ಕ ತಂಗಿದಿರು ಆಗಿರ್ಬೋದು, ನಿಮ್ಮ ಹೆಂಡತಿ ಆಗಿರ್ಬೋದು, ಅವರು ಡೆಲಿವರಿ ಆದಮೇಲೆ ಅವರ ಮನಸ್ಥಿತಿ ಹೇಗಿರುತ್ತೆ, ಅವರ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಏನೇನು ಬದಲಾವಣೆ ಆಗ್ತಿರುತ್ತೆ, ನೀವು ಯಾವ ರೀತಿ ಅವ್ರನ್ನ ಟ್ರೀಟ್ ಮಾಡಬೇಕು ಅನ್ನೋದನ್ನ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಫ್ಯಾಮಿಲಿ ಕನ್ಸಲ್ಟ್ ಅಂದರೆ ಆಫ್ಟರ್ ಡೆಲಿವರಿ ಆದಮೇಲೆ ಫ್ಯಾಮಿಲಿನೂ ಕೂಡ ಕನ್ಸಲ್ಟೇಷನ್ ತಗೊಳ್ತಾರೆ ಡಾಕ್ಟರ್ಸ್ಗಳು. ಕೆಲವೊಂದು ಕಡೆ ತಗೊಳ್ತಾರೆ, ಕೆಲವೊಂದು ಕಡೆ ತಗೊಳ್ಳಲ್ಲ. ನನಗೂ ಕನ್ಸಲ್ಟೇಷನ್ ತಗೊಂಡಿದ್ರು, ಅದನ್ನು ನನ್ನ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆಫ್ಟರ್ ಡೆಲಿವರಿ ಆದಮೇಲೆ ಒಂದು ಹೆಣ್ಣಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂದರೆ ಡೆಲಿವರಿ ಆದಮೇಲೆ ಅವಳಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ ಕೆಲವೊಂದು ಬದಲಾವಣೆಗಳು ಆಗುತ್ತೆ. ಚಿಕ್ಕ ಪುಟ್ಟ ವಿಷಯಕ್ಕೂ ಕೋಪ ಬರೋದು ಆ್ಯಂಡ್ ಅವ್ರ ಡಿಸಿಷನ್ ಇವಳಿಗೆ ಇಷ್ಟ ಆಗದೆ ಇರ್ಬೋದು. ಈ ಥರ ತುಂಬ ಹೇಳ್ತಾ ಹೋದರೆ ತುಂಬಾ ಇದೆ. ಆ ಥರ ಅವಳ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಈ ಥರ ಬದಲಾವಣೆಗಳು ತುಂಬಾ ಆಗ್ತಾ ಇರುತ್ತೆ. ಅವಳು ಮೊದಲಿನ ಥರ ರಿಕವರ್ ಆಗೋಕ್ಕೆ ಅಟ್ಲೀಸ್ಟ್ 2 years ಟೈಮ್ ಬೇಕೇ ಬೇಕಾಗತ್ತೆ. ಈ ಟೈಮಲ್ಲಿ ನೀವು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಅವ್ರು ಏನಾದ್ರು ಹೇಳೋದಕ್ಕೂ ನೀವು ರಿಯಾಕ್ಟ್ ಮಾಡೋದು ಈ ಥರ ಎಲ್ಲ ಇರುತ್ತಲ್ವ, ಅದನ್ನೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೈನ್ಸಿಸ್ಟ್ ಪ್ರಕಾರ ಮಾಮೂಲಿ ಫ್ಯಾಮಿಲಿಗಳು ಡಿವೈಡ್ ಆಗಿರೋದು ಅಂತಂದರೆ ಡಿವರ್ಸ್ವರೆಗೂ ಹೋಗಿರೋದಾಗಿರ್ಬೋದು, ಅಂದರೆ ದೂರ ಗಂಡ ಹೆಂಡತಿ ದೂರ ಆಗಿರ್ಬೋದು, ಇವೆಲ್ಲ ಈ ಟೈಮಲ್ಲಿ ಅಂತ ಆಗಿರೋದು. ಯಾಕಂದರೆ ಸಣ್ಣ ಪುಟ್ಟ ಜಗಳದಿಂದ ದೊಡ್ಡದಾಗಿ ಈ ಟೈಮಲ್ಲೇ ಫ್ಯಾಮಿಲಿಗಳು ಡಿವೈಡ್ ಆಗಿರೋ ಚಾನ್ಸಸ್ ಇದೆಯಂತೆ, ತುಂಬ ಇದೆಯಂತೆ. ಹಂಗಾಗಿ ನಾನು ನಿಮಗೆ ಈ ಟಿಪ್ಸ್ ಕೊಡ್ತಾ ಇದ್ದೀನಿ. ಈ ಟೈಮಲ್ಲಿ ಸ್ವಲ್ಪ ಕೋಪ್ರೇಟ್ ಮಾಡ್ಕೊಳ್ಳಿ. ಅವಳಿಗೆ 2 yearsವರೆಗೂ ಟೈಮ್ ಕೊಡಿ. ಅವಳು ಮೊದಲಿನ ಥರ ಆಗೋವರೆಗೂ ಅವಳು ಮೆಂಟಲಿ ತುಂಬಾ ವೀಕ್ ಆಗಿರ್ತಾಳೆ, ದೈಹಿಕವಾಗಿ ಮಾನಸಿಕವಾಗಿ ಎಲ್ಲದರಲ್ಲೂ ತುಂಬಾ ವೀಕ್ ಆಗಿರ್ತಾಳೆ. ನೀವು ಸ್ವಲ್ಪ ಅವಳಿಗೆ ಟೈಮ್ ಅನ್ನೋದನ್ನ ಕೊಡಬೇಕಾಗತ್ತೆ. ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ ಆದಷ್ಟು ಶೇರ್ ಮಾಡಿ. ಇನ್ನು ಅಂದರೆ ಅವಳು ಬೇಕು ಅಂತ ಅದು ಮಾಡ್ತಾ ಇರಲ್ಲ, ಕೆಲವೊಂದು ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಈ ಥರ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೊಂದು ಸ್ವಲ್ಪ ಟೈಮ್ ಅನ್ನೋದು ಕೊಟ್ಟರೆ ಅವ್ರು ಮೊದಲಿನ ಥರ ಹಾಕ್ತಾರೆ ಅಲ್ವಾ, ಅವಾಗ ಲೈಫ್ ಅನ್ನೋದು ಬ್ಯೂಟಿಫುಲ್ ಆಗಿರುತ್ತೆ. ನಾನು ಅಂದರೆ ಪ್ರಾಕ್ಟಿಕಲಾಗಿ ನಮಗೆ ಅನುಭವ ಆದಾಗಲೇ ಅಲ್ವಾ ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯ ಆಗೋದು. ನಾನು ಕೆಲವೊಂದು ವೀಡಿಯೋಗಳಲ್ಲಿ ನೋಡ್ತಾ ಇದ್ದೆ, ಕೆಲವೊಬ್ಬರು ಡಾಕ್ಟರ್ಗಳು ಹೇಳೋದನ್ನ ನೋಡ್ತಾ ಇದ್ದೆ. ನನಗೆ ಹೌದಾ ಅಂತ ಅಂದ್ಕೊಳ್ತಾ ಇದ್ದೆ ಅಷ್ಟೇ. ನನಗೆ ಅನುಭವ ಅನ್ನೋದಾದಮೇಲೆ ಇದು ನಿಜ ಅಂತ ಅನಿಸುತ್ತೆ. ನನಗೆ ಈಗ ಯಾವುದಾದ್ರೂ ಅಂದರೆ ಸ್ವಲ್ಪ ಮರುವು ಅನ್ನೋದು ಇರುತ್ತಂತೆ ಈ ಟೈಮಲ್ಲಿ. ಸೀರಿಯಸ್ಲಿ ಹೌದು, ನನಗೆ ಮೊದಲಿನ ಥರ ಅಂದರೆ ಅಷ್ಟೊಂದು ಮರುವಲ್ಲ, ಸ್ವಲ್ಪ ಏನಾದರೂ ಒಂದು ವಿಷಯ ಅನ್ನೋದು ಇಟ್ಕೊಂಡಿರ್ತೀವಿ ಅಂದರೆ ಅದು ಸ್ವಲ್ಪ ಮರುವು ಅನ್ನೋ ಥರ ಆಗ್ತಾಯಿದೆ. ಮತ್ತು ಅದನ್ನು ಹೌದಲ್ವಾ ನಾನು ಇದು ನೆನೆಸ್ಕೊಂಡಿದ್ದೆ ಅಲ್ವಾ, ಇದು ಮಾಡಬೇಕಿತ್ತಲ್ವ ಅನ್ನೋ ಥರ, ಅಂದರೆ ಫುಲ್ಲು ಗಮನ ಎಲ್ಲ ನಮಗೆ ಮಗು ಮೇಲೆ ಹೋಗಿರುತ್ತೆ ಅಲ್ವಾ, ಹಂಗಾಗಿ ಮರುವು ಕೂಡ ಆವಾಗವಾಗ ಮರ್ತ್ಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ. ಇದು ನಿಜವಾಗ್ಲೂ ಹೌದು, ನಿಜ. ಇವಕ್ಕೆಲ್ಲ ಮೊದಲಿನ ಥರ ರಿಕವರ್ ಆಗಬೇಕಂದ್ರೆ ಅಟ್ಲೀಸ್ಟ್ 2 years ಟೈಮ್ ಬೇಕು. ಅಲ್ಲಿವರೆಗೂ ಟೈಮ್ ಕೊಡಿ, ಮೊದಲಿನ ಥರ ಆಗುತ್ತೆ. ಏನಪ್ಪ 2 ಕೊಟ್ಟವ್ರಾ? ಹೊಸ ಕ್ಯಾಲೆಂಡ್ರ್ ಕೂಡ ಬಂದ್ಬಿಟ್ಟಿದೆ, ಪಾಪ ತಗೊಂಡು ಬಂದ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೂ ಕೂಡ ಇತ್ತೀಚೆಗಂತೂ ಚಿಕ್ಕ ಪುಟ್ಟ ವಿಷಯಕ್ಕೂ ಕೋಪ ಬರುತ್ತೆ, ಚಿಕ್ಕ ಪುಟ್ಟ ವಿಷಯಕ್ಕೂ ಅಳು ಬರುತ್ತೆ. ಆಮೇಲೆ ಪಾಪ ವಿಷಯದಲ್ಲಂತೂ ತುಂಬಾ ಅಳು ಬಂದ್ಬಿಡುತ್ತೆ. ಹೆಂಗೆ ಅಂತಂದರೆ ಇದೆಲ್ಲ ನಾನು ಒಬ್ಳಿಗೇನಾ ಅಂತಂದಾಗ ನನ್ನ ಡಾಕ್ಟರ್ಸ್ನ ನಾನು
ಸಜೆಷನ್ ಕೊಟ್ಟಾಗ ನನಗೆಲ್ಲ ಅರ್ಥ ಆಯಿತು. ಸೊ ಇದು ನಾನು ಬೇಕು ಅಂತ ನಾನು ಒಬ್ಳಿಗೆ ಆಗ್ತಿರೋದಲ್ಲ, ಇಟ್ಸ್ ಕಾಮನ್, ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಇದೆಲ್ಲ ಆಗೋ ಚಾನ್ಸಸ್ ಇರುತ್ತೆ ಅಂತ. ಸೊ ನನಗೂ ಒಂದೊಂದು ಟೈಮು ನನಗೆ ಯಾಕೆ ಹಿಂಗೆ ಆಗ್ತಾಯಿದೆ ಅಂತ ಅನಿಸೋದು. ಇಟ್ಸ್ ಕಾಮನ್. ನನ್ನ ಅನುಭವನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೂ ಈ ಥರ ಆಗಿತ್ತಾ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನನಗೊಂದು ಸೆಕೆಂಡ್ ಭಯ ಕೂಡ ಆಗಿತ್ತು, ಇದೇನಪ್ಪ ಆಫ್ಟರ್ ಡೆಲಿವರಿ ಆದಮೇಲೆ ಈ ಥರ ಎಲ್ಲ ಚೇಂಜಸ್ ಆಗ್ತಾ ಇದೆ ನನಗೆ, ಯಾಕೆ ಏನು ಅಂತ. ಬಟ್ ಇನ್ನೊಂದೇನಪ್ಪ ಅಂದರೆ ಶಿವು ಅವ್ರಿಗೆ ತಾಳ್ಮೆ ಅನ್ನೋದು ತುಂಬ ಚೆನ್ನಾಗಿದೆ. ನಾನು ಏನೇ ರಿಯಾಕ್ಟ್ ಮಾಡಿದ್ರು ಅವ್ರು ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಆ್ಯಂಡ್ ನಮ್ಮ ಮನೆಯಲ್ಲಿ ನಾನು ಏನೇ ರಿಯಾಕ್ಟ್ ಮಾಡಿದ್ರು ಅವ್ರು ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಯಾರೂ ನನಗೆ ಮತ್ತೆ ಬೈಯೋದು ಆ ಥರ ಯಾರು ಏನೂ ಮಾಡಲ್ಲ. ಹಾಗಾಗಿ ನನಗೂ ಅದೊಂದು ಖುಷಿ. ಫ್ರೆಂಡ್ಸ್, ಡೆಲಿವರಿ ಆದಮೇಲೆ ನಾನು ಫ್ಯಾಕ್ಟನ್ನು ಯಾವ ರೀತಿ ರಿಮೂವ್ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ. ಸೊ ನಾನು ಫಾಲೋ ಅಪ್ ಮಾಡ್ತಿರೋದು ಏನೇನು ಮಾಡ್ತಿದ್ದೀನಿ ಅನ್ನೋದು ಕೂಡ ತಿಳಿಸ್ತಾ ಇದ್ದೀನಿ. ಸದ್ಯಕ್ಕೆ ಈಗ ಫುಡ್ಡಲ್ಲಂತೂ ಯಾವುದೇ ರೀತಿ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ. ಯಾಕಂದರೆ ನಮ್ಮ ಬಾಡಿ ಮೇಂಟೈನ್ಗಿಂತ ಪಾಪುಗೆ ಫೀಡಿಂಗ್ ಮಾಡ್ತೀವಲ್ವ, ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ಫೀಡಿಂಗ್ ಮಾಡ್ತೀವಲ್ವ, ಯಾವುದೂ ಅವಾಯ್ಡ್ ಮಾಡದಂತೆ ಚೆನ್ನಾಗಿ ತಿಂದು ಪಾಪನ ಫೀಡಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಫುಡ್ಡಲ್ಲಿ ಯಾವುದೇ ರೀತಿ ಮೇಂಟೈನ್ ಮಾಡ್ತಾ ಇಲ್ಲ. ಬಟ್ ನಾನು ಆಫ್ಟರ್ ಡೆಲಿವರಿ ಆದಮೇಲೆ ಈ ಬೆಲ್ಟನ್ನು ತರಿಸ್ಕೊಂಡಿದ್ದೀನಿ. ಇದು ಕಂಟಿನ್ಯೂಸ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದು ಹಾಕಿದ್ಮೇಲೆ ನನಗೆ ಆಲ್ಮೋಸ್ಟ್ ರಿಸಲ್ಟ್ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಇದು ತರಿಸ್ಕೊಂಡೇ ಇಲ್ಲ ಅಂತಂದ್ರೂ ಡೆಲಿವರಿ ಆಯ್ತಲ್ಲ ಆಗಲೇ ನಾನು ತರಿಸ್ಕೊಂಡಿದ್ದು. ಸೊ ಅದು 3 ಪಾರ್ಟ್ಸಾಗಿ ಬರುತ್ತೆ. 3 ಬೆಲ್ಟ್ ಶೇಪ್ ಅಂತ ಬರುತ್ತೆ. ಈ ಥರದೊಂದು ಫುಲ್ಲು ದೊಡ್ಡದು ಬರುತ್ತೆ, ಮತ್ತು ಈ ಥರದೊಂದು ಚಿಕ್ಕಕ್ಕೆ. ಈ ಥರದವೇ 2 ಬರುತ್ತೆ, ಒಂದೆಲ್ಲೋ ಇಟ್ಬಿಟ್ಟಿದ್ದೀನಿ. ಸೊ ಹೇಗೆ ಯೂಸ್ ಮಾಡೋದು ಅಂತಲೂ ಕೂಡ ತೋರಿಸ್ತೀನಿ. ನೋಡ್ತಾ ಇರ್ಬೋದು, ನನಗೆ ಚಿಕ್ಕದಾಗಿದೆ, ಸ್ವಲ್ಪ ಹೊಟ್ಟೆ ಚಿಕ್ಕದಾಗಿದೆ. ನಂಗೆ ಆಲ್ಮೋಸ್ಟ್ ರಿಮೂವ್ ಆಗಿದೆ. ಸೊ ಇದು ಯಾವ ರೀತಿ ಯೂಸ್ ಮಾಡೋದು ಅಂತಲೂ ಕೂಡ ತೋರಿಸ್ತೀನಿ. ಸೊ ಇದು ಏನಿದೆ ಎಲೆಕ್ಟ್ರಿಕ್ಕು, ಇದು ಬ್ಯಾಕ್ ಬರಬೇಕು. ಹಿಂಗೆ ರಿಮೂವ್ ಮಾಡಿದ್ರೆ ಎಕ್ಸ್ಪಾಂಡ್ ಆಗುತ್ತೆ. ಸೊ ಅದು ಬ್ಯಾಕ್ ಬರಬೇಕು. ಕರೆಕ್ಟಾಗಿ ಅದು ಸೊಂಟದಿಂದ ಮೇಲ್ಗಡೆನೇ ಇರಬೇಕು. ಆಲ್ಮೋಸ್ಟ್ ಎಷ್ಟು ಪ್ರೆಷರ್ ಕೊಡ್ಬೋದು ಅಷ್ಟು ಹಿಡಿದು ಹಾಕೋಬೇಕಾಗುತ್ತೆ. ಯಾಕಂದರೆ ಅದು ಎಲೆಕ್ಟ್ರಿಕ್ ಇದೆ ಅಲ್ವಾ, ನೋಡ್ತಾ ಇರ್ಬೋದು, ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಹಿಂಗೆ ಹಾಕ್ಕೊಂಡು ಈ ಥರ ಹಾಕ್ಕೋಬೇಕು. ಇಷ್ಟು ಇದನ್ನು ಇಲ್ಲಿ ಹಾಕ್ಕೊಂಡ್ರೆ ಇಲ್ಲಿ ಎಳ್ಕೊಳಕ್ಕೆ ಸರಿ ಹೋಗುತ್ತೆ. ಇಲ್ಲಿ ಬ್ಯಾಗ್ ನೋಡ್ತಾ ಇರ್ಬೋದು, ಎಲೆಕ್ಟ್ರಿಕ್ ಇರೋದ್ರಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಎಳ್ಕೋಬೇಕು. ಇಷ್ಟು ಹೇಳ್ಕೋಬೇಕು. ಆಮೇಲೆ ಈ ಥರ ಕೊಟ್ಟಿರ್ತಾರಲ್ವ, ಈ ಕಡೆ ಹಿಂಗೆ ಮತ್ತೆ ಕೆಳಗಡೆ ಹಿಂದೆ ಹಿಂಗೆ ಎಳ್ದಾಕೋಕ್ಕೆ ಒಂದು ಕೊಟ್ಟಿರ್ತಾರೆ, ಮೇಲ್ಗಡೆಯಿಂದ ಎಳ್ದಾಕೋಕ್ಕೆ ಒಂದು ಕೊಟ್ಟಿರ್ತಾರೆ. ಸೊ ನನಗೆ ಈ ಥರದ್ದು ದೊಡ್ಡದೊಂದು, ಆಮೇಲೆ ಈ ಥರದ್ದು ಇನ್ನೂ 2 ಚಿಕ್ಕದು ಕೊಟ್ಟಿರ್ತಾರೆ. ನನಗೆ ಇನ್ನೂ 2 ಚಿಕ್ಕದ ಅವಶ್ಯಕತೆ ಇಲ್ಲ. ಈ ದೊಡ್ಡದೊಂದು ಹಾಕ್ಕೊಬಿಡ್ತು ಅಂದರೆ, ಯಾಕಂದರೆ ನನ್ನ ಹೊಟ್ಟೆ ಇದು ಕೊಟ್ಟಿದ್ದಾರಲ್ಲ ಮೇನು, ಇಷ್ಟಕ್ಕೆ ಫಿಲ್ ಆಗಿಬಿಡುತ್ತೆ. ಕೆಲವರಿಗೆ ಹೊಟ್ಟೆ ಫುಲ್ಲು ದಪ್ಪ ಇರುತ್ತಲ್ಲ ನೋಡಿ, ಅಂದರೆ ಫುಲ್ಲು ಹೈಟ್ ವೆಯ್ಟ್ ಎಲ್ಲ ಇದು ದಪ್ಪ ಇರ್ತಾರಲ್ಲ, ಅವ್ರಿಗೆ ಇದು ಯೂಸ್ ಆಗುತ್ತೆ. ಸೊ ಇನ್ನೊಂದು ಕೆಳಗಡೆಗೆ ಹಾಕೋಬೇಕಾಗುತ್ತೆ, ಇನ್ನೊಂದು ಕೊಟ್ಟಿರ್ತಾರಲ್ಲ ಅದು ಮೇಲ್ಗಡೆ ಹಾಕೋಬೇಕಾಗುತ್ತೆ. ನನಗೆ ಚೆಸ್ಟಿಂದ ಹಿಡಿದು ಇಲ್ಲಿ ಸೊಂಟದವರೆಗೂ ಇದೊಂದೇ ಸೈಜು ಸಾಕಾಗುತ್ತೆ. ಸೊ ಹಂಗಾಗಿ ನಾನು ಇದೊಂದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ಮನೆಗೆ ಬಂದ ಒಂದು 15 ಡೇಸು ಫ್ಯೂಚರ್ ಏನು ಮಾಡಿದ್ರು, ಫ್ಯೂಚರ್ ವಾಸಿ ಆಗೋವರೆಗೂ ನಾನು ಯಾವುದೇ ರೀತಿ ಫಾಲೋ ಅಪ್ ಮಾಡಲಿಲ್ಲ. ಸೊ ಅದ್ರದ್ದು ನೋವೇ ನನಗೆ ತುಂಬ ಇತ್ತು. ಅದಾದಮೇಲೆ ನಾನು ಈ ಥರ ಫಾಲೋ ಅಪ್ ಮಾಡ್ಕೊಂಡು ಬಂದೆ. ಸ್ವಲ್ಪ ಅಮ್ಮ ಅದರಷ್ಟೇ ರಿಸಲ್ಟ್ ಕೊಡುತ್ತೆ. ಹೊಟ್ಟೆಲ್ಲ ಮೇಲ್ಕೆ ಎತ್ಬಿಟ್ಟು ಮಾಮೂಲಿ ಥರ ಬೆಲ್ಟ್ ಹಾಕೋಬಿಟ್ಟು ಅಂತಂದರೆ, ಆಗಿನ ಕಾಲದಲ್ಲಿ ಏನು ಬಟ್ಟೆ ಕಟ್ಟಿದ್ದು ರಿಸಲ್ಟ್ ಸಿಗ್ತಾಯಿತ್ತು, ಇದು ಬೆಲ್ಟಲ್ಲಿ ಸಿಗುತ್ತೆ ಅಷ್ಟೇ. ಇವಾಗ ಬೆಲ್ಟ್ ಹಾಕೋತಿದ್ವಿ, ಇವಾಗ ಬಟ್ಟೆ ಹಾಕೊಳ್ತಿದ್ರು ಅಷ್ಟೇ, ಅದು ಬಿಟ್ಟರೆ ಏನಿಲ್ಲ. ಸೊ ಹಳೆ ಕಾಲದೆಲ್ಲ ನಾವು ಫಾಲೋ ಅಪ್ ಮಾಡಬೇಕಾಗುತ್ತೆ. ಇವಾಗ ಹಳೆ ಕಾಲದಲ್ಲಿ ಸ್ವಲ್ಪ ಟ್ರೆಂಡಿಂಗ್ ಆಗಿ ಬಂದಿದೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನು ಇಲ್ಲ. ನೀವು ಎಲ್ಲಿಂದ ಎಲ್ಲಿಗಾದರೂ ಹೋಗಿ ಹಳೆ ಕಾಲದಲ್ಲಿ ಏನು ಫಾಲೋ ಅಪ್ ಮಾಡ್ತಾಯಿದ್ರು ಅದೇ ಸ್ವಲ್ಪ ಟ್ರೆಂಡಿಂಗ್ ಆಗಿ ಇದೆ ಹೊರತು ಯಾವುದು ಕೂಡ ಚೇಂಜಸ್ ಆಗಿಲ್ಲ. ಐ ಮೀನ್ ಬಾಣಂತನದಲ್ಲಂತೂ ಯಾವುದು ಕೂಡ ಚೇಂಜಸ್ ಆಗಿಲ್ಲ ನನ್ನ ಪ್ರಕಾರ. ಸೊ ನಾನು ಇದನ್ನು ಫಾಲೋ ಅಪ್ ಮಾಡ್ತಾಯಿದ್ದೀನಿ. ಇದ್ರ ಲಿಂಕ್ ಬೇಕು ಆದರೆ ನಾನು
ಶೇರ್ ಮಾಡ್ತೀನಿ. ಯಾರಿಗೆ ಬೇಕೋ ಅವರು ಕಮೆಂಟ್ ಮಾಡಿ. ಆಲ್ಮೋಸ್ಟ್ ನನಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ನೋಡಿ ಬ್ಯಾಗು ಕೂಡ ಇಷ್ಟು ಕಂಫರ್ಟಬಲ್ ಆಗಿ ಕೂರುತ್ತೆ. ಇದನ್ನು ನಾವು ಯಾವಾಗ ಬೇಕಾದರೂ ವೇರ್ ಮಾಡ್ಬೋದು, ಕಂಫರ್ಟಬಲ್ ಅಂತ ಅನಿಸುತ್ತೆ. ಇರಿಟೇಷನ್ನು ಆ ಥರ ಏನಾಗಲ್ಲ. ಹಿಂದೆ ಎಲ್ಲ ಸ್ಟ್ರಿಪ್ ಬಂದಿರೋದ್ರಿಂದ ಇರಿಟೇಷನ್ ಆಗೋದು ಆ ಥರ ಸೀರಿಯಸ್ಲಿ ಏನೂ ಆಗಲ್ಲ. ನನಗೆ ಏನೋ ಒಂಥರ ಕಂಫರ್ಟಬಲ್ ಅನಿಸುತ್ತೆ. ಕೆಲವರು ಫೋಟೋಶೂಟು ಎಲ್ಲ ಇರುತ್ತೆ, ಫ್ಯಾಕ್ಟ್ ಅನ್ನೋದು ತುಂಬ ಇರುತ್ತೆ, ಆವಾಗ ಇದನ್ನು ಕೂಡ ಯೂಸ್ ಮಾಡ್ಕೋಬೋದು. ಇದನ್ನು ಡೈಲಿ ಯೂಸ್ ಮಾಡ್ತಾ ಬಂದ್ರೂ ಕೂಡ ಫ್ಯಾಕ್ಟ್ ರಿಮೂವ್ ಆಗುತ್ತೆ. ಫ್ಯಾಕ್ಟ್ ರಿಮೂವ್ ಆಗೋದಂತೂ ಹೆವಿ ಕಷ್ಟ ಅಂತ ಹೇಳ್ತಾರೆ. ಹೌದು, ನಮ್ಮ ಶಿವಗೂ ಕೂಡ ಫ್ಯಾಕ್ಟ್ ಇದೆ. ಅದು ರಿಲೀಸ್ ಮಾಡೋಕ್ಕೆ ಎಷ್ಟು ಎಫೆಕ್ಟ್ ಆಗ್ತಿದೆ ಅಂತ ಅಷ್ಟಿಷ್ಟಲ್ಲ. ಬಟ್ ಒಂದ್ಸಲ ಬಂತು ಅಂದ್ರೆ ಸಣ್ಣ ಇರೋರು ದಪ್ಪ ಆಗ್ಬಿಡೋದು ತುಂಬ ಈಸಿ ಅಂತೆ. ಬಟ್ ದಪ್ಪ ಇರೋರು ಸಣ್ಣ ಆಗೋಕ್ಕೆ ತುಂಬ ಕಷ್ಟ. ಫ್ಯಾಕ್ಟ್ ಇರೋದು ರಿಮೂವ್ ಆಗೋಕ್ಕಂತೂ ತುಂಬ ಕಷ್ಟ, ತುಂಬಾ ಕಷ್ಟಪಡಬೇಕಾಗುತ್ತೆ. ನನಗೆ ಇವಾಗ ಸದ್ಯಕ್ಕೆ ಜಾಸ್ತಿ ಏನಿಲ್ಲ ಫ್ಯಾಕ್ಟು. ಸೊ ಮುಂದೆ ಬರಬಾರ್ದು ಅನ್ನೋ ಒಂದು ಇಂಟೆನ್ಷನಿಂದ ಈ ಥರ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಇತ್ತು, ಆ ಸ್ವಲ್ಪ ಕೂಡ ರಿಮೂವ್ ಆಗಿದೆ. ಅಂದರೆ ನಾನು ಮೀಡಿಯಮ್ ಸೈಜ್ ಇರೋದ್ರಿಂದ, ಸಣ್ಣ ಇರೋದ್ರಿಂದ ಏನಾದರೂ ಹೊಟ್ಟೆ ಬಂದುಬಿಟ್ರೆ ಅಂದರೆ ಫ್ಯಾಟ್ ಬಂದುಬಿಟ್ರೆ ಚೆನ್ನಾಗಿ ಕಾಣಿಸಲ್ಲ. ಸೊ ಹಾಗಾಗಿ ಈಗಿಂದಲೇ ಫಾಲೋಅಪ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನನಗೆ ಅಷ್ಟೊಂದೇನು ಕಾಣಿಸಲ್ಲ, ಆದ್ರೂ ಫಾಲೋಅಪ್ ಮಾಡ್ತಾ ಇದ್ದೀನಿ. ಪ್ರಾಡಕ್ಟ್ ಲಿಂಕ್ ಬೇಕು ಅಂತಂದರೆ ನಾನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಚೆಕ್ ಮಾಡ್ಕೊಳ್ಳಿ, ನೀವು ಕೂಡ ತರಿಸ್ಕೊಳ್ಳಿ. ಫ್ಲಿಪ್ಕಾರ್ಟಲ್ಲಿ ಆಫರ್ ಪ್ರೈಸಲ್ಲಿ ನನಗೆ ಸಿಕ್ಕಿದ್ದು. ಸೊ ಫುಲ್ ಡೀಟೇಲ್ಸ್ ಬೇಕು ಅಂತಂದರೆ ನಾನು ಶೇರ್ ಮಾಡ್ತೀನಿ. ಯಾರಿಗೆ ಬೇಕಾದ್ರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇವತ್ತಂತೂ ನನಗೆ ಮೈಂಡ್ ಅಂತೂ ಫ್ರೆಶ್ಶೇ ಇಲ್ಲ. ನನ್ನ ಮಗಳು ಹಠ ಮಾಡ್ತಿದ್ಕೊ, ಇವತ್ತು ವ್ಯಾಕ್ಸಿನ್ ಹಾಕಿಸಿದ್ಕೂ ಅವಳು ಮಾರ್ನಿಂಗಿಂದ ಅವಳು ಒಂದು ಸಲಿನೂ ಕೂಡ ನಕ್ಕೆ ಎಲ್ಲ ಅಷ್ಟು ಅಳ್ತಾ ಇದ್ದಾಳೆ. ಸೊ ಅವಳನ್ನ ಸಮಾಧಾನ ಮಾಡೋದು ಆಗಿರ್ಬೋದು, ಅವಳನ್ನ ಕೇರ್ ಮಾಡೋದ್ರಲ್ಲೇ ಅದಕ್ಕೆ ಮುಗ್ದೇ ಹೋಯ್ತು. ಸ್ವಲ್ಪ ಕೂಡ ರೆಸ್ಟ್ ಮಾಡೋಕ್ಕೂ ನನಗೆ ಟೈಮ್ ಸಿಗಲಿಲ್ಲ, ಅಷ್ಟು ಹಠ ಮಾಡ್ತಾ ಇದ್ದಾಳೆ. ಇವಾಗ ಸ್ವಲ್ಪ ಚಂದನ ಎತ್ಕೊಂಡಿದ್ದಾಳೆ. ಹಾಗಾಗಿ ನಾನು ವ್ಲಾಗನ್ನು ಹೆಂಗೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಪ್ರಾಡಕ್ಟ್ ರಿವ್ಯೂ ಕೊಟ್ಬಿಟ್ಟು, ಅಂದರೆ ತಿಳಿಸೋಣ ನಾನು ಯಾವುದು ಯೂಸ್ ಮಾಡ್ತಿದ್ದೀನಿ ಫ್ಯಾಕ್ಟ್ ರಿಮೂವ್ ಆಗೋಕ್ಕೆ ಅಂದ್ಬಿಟ್ಟು ತಿಳಿಸ್ದೆ ಅಷ್ಟೇ. ನಿಮಗೂ ಏನಾದರೂ ಇಷ್ಟ ಆಗಿತ್ತು ಅಂತಂದರೆ ಶೇರ್ ಮಾಡಿ ನನ್ನ ಜೊತೆನೂ ಕೂಡ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿತ್ತು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಸೊ ಯಾರು ಅದೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಲವರು ವಿಡಿಯೋ ವಾಚ್ ಮಾಡ್ತಾ ಇರ್ತೀರಾ, ಬಟ್ ಸಬ್ಸ್ಕ್ರೈಬ್ ಆಗಿರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಸಬ್ಸ್ಕ್ರೈಬ್ ಆಗಿದ್ರು ಕೂಡ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿರಲ್ಲ. ಸೊ ಬೆಲ್ ಐಕನ್ ಬಟನ್ ಇರುತ್ತಲ್ಲ, ಆ ಬೆಲ್ ಐಕನ್ ಬಟನನ್ನು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇವಾಗ ವಾಟ್ಸಪ್ಪಲ್ಲಿ ಆ್ಯಂಡ್ ಇನ್ಯಾವ್ದಾರ ಆ್ಯಪ್ಗಳಲ್ಲಿ ಮೆಸೇಜಸ್ ಬಂತು ಅಂತಂದರೆ ನಿಮಗೆ ಯಾವ ಥರ ನೋಟಿಫಿಕೇಷನ್ ಡಿಸ್ಪ್ಲೇಲಿ ಶೋ ಆಗುತ್ತೆ. ಹಾಗೆ ಬೆಲ್ ಐಕನ್ ಬಟನನ್ನು ಆನ್ ಮಾಡಿಕೊಂಡ್ರೆ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಶೋ ಆಗುತ್ತೆ. ಆಗ ತಕ್ಷಣ ನನ್ನ ವೀಡಿಯೋನ ನೋಡ್ಬೋದು. ಸೊ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾನು ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ಕೊಳ್ತಾ ಇದ್ದೇನೆ. ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಆ್ಯಂಡ್ ಲವ್ ಯು ಆಲ್.